ಇದೆಲ್ಲದರ ಮಧ್ಯದಲ್ಲಿ ಬಿಜೆಪಿ ಭಿನ್ನರ ತಂಡ ರಾಮುಲು ಅವರನ್ನು ತಮ್ಮ ಕಡೆ ಕರೆಯೋ ಪ್ರಯತ್ನದಲ್ಲಿ ಬ್ಯುಸಿಯಾಗಿದೆ. ಯಾಕಂದ್ರೆ ಕೋರ್ ಕಮಿಟಿಯ ಸಭೆಯ ನಂತರ ರಾಮುಲು ಅವರು ಹೇಳಿದ್ರು, ರಾಧಾ ಮೋಹನ್ ಅಗರ್ವಾಲ್ ಅಷ್ಟೆಲ್ಲ ಬೈತಿದ್ರು, ವಿಜಯೇಂದ್ರರು ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ರು ಅಂತ. ಭಿನ್ನರ ತಂಡ ತೊಡೆ ತಟ್ಟಿರುವುದೇ ವಿಜಯೇಂದ್ರರ ವಿರುದ್ಧ. ವಿಜಯೇಂದ್ರರ ವಿರುದ್ಧ ಅಸಮಾಧಾನಗೊಂಡಿರುವ ಇನ್ನೊಬ್ಬ ನಾಯಕ ಸಿಕ್ಕ ಅಂತ ಯತ್ನಾಳ್ ಅಂಡ್ ಟೀಮ್ ರಾಮುಲು ಅವರನ್ನ ಜೊತೆಗೆ ಕರೆದುಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ. ಅಂದ್ರೆ ಪ್ರಯತ್ನ, ನಿರ್ಧಾರ ಅಂದ್ರೆ ಅವ್ರ ನಿರ್ಧಾರದಲ್ಲಿ ಏನಿದೆ, ಪ್ರಯತ್ನ. ಜಾರಕಿಹೊಳಿ ಹೇಳಿದ್ದಾರೆ, ರಾಮುಲು ನಮ್ಮ ಸಮಾಜದ ಒಬ್ಬ ಉತ್ತಮ ನಾಯಕ. ಯಾವ ಕಾರಣಕ್ಕೆ ಈ ಬಿರುಕು ಬಂದಿದೆಯೋ ಗೊತ್ತಿಲ್ಲ. ಅವರು ಪಕ್ಷ ಎಲ್ಲ ಬಿಡೋರಲ್ಲ ಅಂತ. ಬಿಜೆಪಿ ಬಿಡೋ ಚಾನ್ಸೇ ಇಲ್ಲ ರಾಮುಲು ಅಂತ ಕುಮಾರಸ್ವಾಮಿ ಅವ್ರಿಗೂ ವಿಶ್ವಾಸ ಇದೆ. ಬಿಜೆಪಿ ಒಳಗೆ ಏನಾಗ್ತಿದೆಯೋ ಗೊತ್ತಿಲ್ಲ. ರಾಮುಲು ಅಂತೂ ಕಾಂಗ್ರೆಸ್ಸಿಗೆ ಹೋಗುವಂಥವ್ರಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಈಗ ರಾಮುಲು ಅವ್ರದ್ದು ನಾತಿ ಟಿ ವಿಯಲ್ಲಿ ನೋಡಿದೆ, ನಾ ಅದು ಕರೆ ಮಾಡಲಿಲ್ಲ. ಯಾರಿಗೆ ಊಹೆ ಮಾಡಿದ ಟಿ ವಿಯಲ್ಲಿ ಕೊಟ್ಟರೆ ಗೊತ್ತಿಲ್ಲ. ಅದು ಕಳೆದ 1-8 ದಿವಸದಿಂದ ಅವರೇ ಮಾಡಿದ್ರು, ನಾನು ಮಾತಾಡಿದ್ದೆ. ಆದರೆ ಕೆಲವೊಂದು ವಿಷಯ ಚರ್ಚೆ ಮಾಡಿದ್ದೆ. ಪಕ್ಷ ಹಿತದೃಷ್ಟಿಯಿಂದ ಅವರು ಒಳ್ಳೆ ಲೀಡರ್ ಅದ, ನಮ್ಮ ಸಮಾಜದ ಒಬ್ಬ ನಾಯಕದ. ಈಗ ಅವರ ಇಬ್ಬರು ಗೆಳೆತನ ಮಧ್ಯೆ ಬಿರುಕು ಬಂದದ್ದು ನನಗೇನು ಗೊತ್ತಿಲ್ಲ. ಅದ್ರ ಬಗ್ಗೆನೇ ಚರ್ಚೆ ಮಾಡೋಕೆ ಹೋಗಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಮಾಧ್ಯಮ ಮುಖಾಂತರ ನಮ್ಮ ರಾಮುಲು ಅವರು ನಮ್ಮ ಸಮಾಜದ ಒಬ್ಬ ಒಳ್ಳೆಯ ಲೀಡ್ರು, ನಮಗೂ ದೂರಿನ ಸಂಬಂಧಿಕ. ಅವ್ನು ಒಳ್ಳೇದಾಗಲಿ, ಅವನ ಜೊತೆ ಗಟ್ಟಿಯಾಗಿ ನಾವು ನಿಲ್ತೇವೆ. DKC ಜಳಕ ಮಾಡ್ಕೊಂಡು ಡೊಗ್ಗು ಮನುಷ್ಯ. ಅವನು ಸುಳ್ಳು ಪ್ರಚಾರ ಪ್ರಿಯ. ಯಾರೂ ಫೋನ್ ಮಾಡಿದ್ರೆ ಯಾರೂ ಹೋಗಿರೋದಿಲ್ಲ. ನಾವು ರಾಮುಲು ಎತ್ತಿ ನಮ್ಮ ಪಕ್ಷ ಬಿಡೋ ಚಾನ್ಸೇ ಇಲ್ಲ. ಒಬ್ಬ ಮುಂದಿನ ಒಳ್ಳೆಯ ಭವಿಷ್ಯ ಇದೆ. ರಾಮುಲು ಒಳ್ಳೇದಾಗ್ತದೆ. ಅವರೇನು ಪಕ್ಷ ಬಿಡುವಂಥ ಚಿಂತನೆ ಮಾಡುವಂಥ ಮನುಷ್ಯ ಅಲ್ಲ ಅನ್ನಿಸ್ತದೆ. ಅಧ್ಯಕ್ಷ ಬದಲೇ ಮಾಡೋದು ಅಥವಾ ಹೊಸ ಅಧ್ಯಕ್ಷ ಮಾಡೋದು, ಯುದ್ಧ ಮುಂದುವರಿಸೋದು ಹೈಕಮಾಂಡ್ ನಿರ್ಣಯ. ಹೈಕಮಾಂಡ್ ನಮ್ಮ ಅನಿಸಿಕೆ ನಾವು ಹೇಳಿದ್ದೇವೆ. ಪದೇ ಹೇಳೋದು ಸರಿ ಅಲ್ಲ. ನಮ್ಮ ಏನು ಮಾಡಬೇಕು ನಾವು ಹೈಕಮಾಂಡ್ ತಿಳಿಸಿದ್ದೇವೆ. ಹೈಕಮಾಂಡ್ ಏನು ಹೇಳ್ತೀವಿ ಅಂತ ಸ್ವಾಗತ ಮಾಡ್ತೇವೆ. ಅಷ್ಟೇ ಈ ಸಂದರ್ಭವಾಗಿ. ಶ್ರೀರಾಮುಲು ಅವರದು, ಜನಾರ್ದನ್ ರೆಡ್ಡಿ ಅವರದು ಅಲ್ಲಿ ಏನು ನಡೀತಿದೆ ಅನ್ನೋದು ನನಗೇನು ಅದ್ರ ಬಗ್ಗೆ ಮಾಹಿತಿಗಳಿಲ್ಲ. ಒಬ್ಬರು ಆತ್ಮೀಯ ಸ್ನೇಹಿತರುಗಳೇ, ಅಣ್ಣ ತಮ್ಮಂದ್ರಿಗಿಂತ ಚೆನ್ನಾಗಿದ್ದಂಥವ್ರು. ಅದು ಯಾತಕ್ಕೆ ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ, ಅದನ್ನ ಬಿಜೆಪಿ ನಾಯಕರುಗಳೇ ಕೂತು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಶ್ರೀರಾಮುಲು. ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರರು. ಶ್ರೀರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ನಿರೀಕ್ಷೆಗೂ ಮೀರಿ ಅದು ಹುಯೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.